ನಮಸ್ಕಾರ. ಬನ್ನಿ ಇವತ್ತು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕೋಣ. ಅದೇನಪ್ಪಾ ಅಂದ್ರೆ ಒಂದು ಇಡೀ ದೇಶದ ಜನಸಂಖ್ಯೆಯನ್ನ ಎಣ್ಸೋದು. ಅಬ್ಬಬ್ಬಾ, ಇದೇನೋ ಬರೀ ನಂಬರ್ಸ್ ಗೇಮ್ ಅನ್ಕೋಬೇಡಿ. ಇದು ನಮ್ಮ ದೇಶವನ್ನೇ ಪ್ರತಿಬಿಂಬಿಸೋ ಒಂದು ಕನ್ನಡಿ ಇದ್ದ ಹಾಗೆ. ಆ ಜನಗಣತಿಯ ನಿಖರವಾದ ಪ್ರಾಸೆಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಇದು. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಕೋಟ್ಯಾಂತರ ಜನರಿರೋ ಈ ದೇಶದಲ್ಲಿ ಪ್ರತಿಯೊಬ್ರನ್ನೂ ಒಂದೇ ಒಂದು ಸಲ ಚೂರು ತಪ್ಪಿಲ್ದೆ ಕೌಂಟ್ ಮಾಡೋದು ಅಂದ್ರೆ ಅದೆಂಗ್ ಸಾಧ್ಯ? ಇಷ್ಟು ದೊಡ್ಡ ಕೆಲ್ಸದ ಫಸ್ಟ್ ಸ್ಟೆಪ್ ಆದ್ರೂ ಏನು? ಬನ್ನಿ ಈ ರಹಸ್ಯವನ್ನ ನಾವೆಲ್ಲ ಸೇರಿ ಇವತ್ತು ಭೇದಿಸೋಣ. ನೋಡಿ, ನಮ್ಮ ಇವತ್ತಿನ ಈ ಜರ್ನಿ ಇದೆಯಲ್ಲ, ಇದು ಒಂದು ಝೂಮ್ ಇನ್ ಕ್ಯಾಮರಾ ತರ. ಮೊದಲು ದೇಶದ ದೊಡ್ಡ ಮ್ಯಾಪಿನಿಂದ ಶುರು ಮಾಡಿ, ಆಮೇಲೆ ಬಿಲ್ಡಿಂಗ್ಗಳು, ಆಮೇಲೆ ಮನೆಗಳು, ಆಮೇಲೆ ಫೈನಲ್ ಆಗಿ ಒಂದು ಕುಟುಂಬ ಅಂದ್ರೆ ಏನು ಅನ್ನೋ ಡೆಫಿನಿಷನ್ ತನಕ ಹೋಗ್ತೀವಿ. ಹೀಗೆ ಜನಗಣತಿಯ ಅಡಿಪಾಯವನ್ನೇ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ, ಯಾವುದೇ ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮೊದಲು ಅದರ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ? ಸೇಮ್ ಅದೇ ರೀತಿ ಜನಗಣತಿಯ ಮೊದಲ ಹಾಗೂ ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ನಕ್ಷೆಯಿಂದ ಶುರು ಮಾಡಿ ಕಟ್ಟಡದವರೆಗೆ ಹೋಗೋದು. ಇಲ್ಲಿಂದಲೇ ನೋಡಿ ನಿಜವಾದ ಕೌಂಟಿಂಗ್ ಆಟ ಶುರುವಾಗೋದು. ಇದನ್ನ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೆನ್ಸಸ್ ಮಾಡೋ ಪ್ರತಿಯೊಬ್ಬ ಎಣಿಕೆದಾರರಿಗೂ ಒಂದು ನಿರ್ದಿಷ್ಟ ಏರಿಯಾದ ಮ್ಯಾಪ್ ಕೊಟ್ಟಿರ್ತಾರೆ. ಇದಕ್ಕೆ ಟೆಕ್ನಿಕಲ್ ಆಗಿ ಮನೆ ಪಟ್ಟಿ ಬ್ಲಾಕ್ ಅಥವಾ HLB ಅಂತ ಕರೀತಾರೆ. ಅವ್ರ ಕೆಲ್ಸ, ಅವ್ರ ಜವಾಬ್ದಾರಿ ಕೇವಲ ಆ ಮ್ಯಾಪ್ ಒಳಗಿರೋ ಏರಿಯಾಗೆ ಮಾತ್ರ ಸೀಮಿತ. ಅದ್ರಾಚೆ ಒಂದು ಹೆಜ್ಜೆನೂ ಇಡೋ ಹಾಗಿಲ್ಲ. ಇಲ್ಲಿ ಎಣಿಕೆದಾರರಿಗೆ ಒಂದು ಗೋಲ್ಡನ್ ರೂಲ್ ಇದೆ. ಏನಪ್ಪಾ ಅಂದ್ರೆ, ತಮ್ಮ HLB ಬೌಂಡ್ರಿ ಒಳಗೆ ಕಾಣೋ ಯಾವ್ದೇ ಸ್ಟ್ರಕ್ಚರ್ ಅದನ್ನವರು ಮಿಸ್ ಮಾಡೋ ಹಾಗಿಲ್ಲ. ಅದು ಚಿಕ್ಕದೊಂದು ಗುಡಿಸಲೇ ಇರ್ಬೋದು ಅಥವಾ ಎಲ್ಲೋ ದೂರದಲ್ಲಿರೋ ತೋಟದ ಮನೆನೇ ಇರ್ಬೋದು. ಪ್ರತಿಯೊಂದನ್ನೂ ಗುರುತಿಸ್ಲೇಬೇಕು. ಇದೇ ನೋಡಿ ಜನಗಣತಿಯ ನಿಖರತೆಯನ್ನ ಗ್ಯಾರಂಟಿ ಮಾಡೋದು. ಈ ಇಡೀ ಪ್ರಾಸೆಸ್ ಇದೆಯಲ್ಲ, ಇದು ಒಂದು ಡಿಟೆಕ್ಟಿವ್ ಸ್ಟೋರಿ ತರ. ಎಣಿಕೆದಾರನು ಮೊದಲು HLB ಅನ್ನೋ ದೊಡ್ಡ ಮ್ಯಾಪ್ ನೋಡ್ತಾರೆ. ಆಮೇಲೆ ಆ ಮ್ಯಾಪ್ ಒಳಗಿರೋ ಆವರಣ ಅಂದ್ರೆ ಜಾಗವನ್ನ ಹುಡುಕ್ತಾರೆ. ಕೊನೆಗೆ ಆ ಜಾಗದಲ್ಲಿರೋ ಕಟ್ಟಡಕ್ಕೆ ಬಂದು ತಲುಪ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಡೆಯೋ ಒಂದು ಪಕ್ಕಾ ಪ್ರಾಸೆಸ್. ಹಾಗಾದ್ರೆ ಸೆನ್ಸಸ್ ಪ್ರಕಾರ ಕಟ್ಟಡ ಅಂದ್ರೆ ಏನು? ರೂಲ್ ತುಂಬಾ ಸಿಂಪಲ್. 4 ಗೋಡೆ ಇರ್ಬೇಕು, ಮೇಲೆ ಒಂದು ಸೂರಿರ್ಬೇಕು. ಅಷ್ಟೇ, ಅದೊಂದು ಕಟ್ಟಡ. ಅದು ವಾಸದ ಮನೆಯಾಗಿರ್ಬೋದು, ಪಕ್ಕದ ಅಂಗಡಿಯಾಗಿರ್ಬೋದು. ಅಷ್ಟೇ ಯಾಕೆ, ವರ್ಷಗಟ್ಲೆ ಖಾಲಿ ಬಿದ್ದಿರೋ ಹಳೆ ಬಿಲ್ಡಿಂಗ್ ಕೂಡ ಒಂದು ಕಟ್ಟಡನೇ. ಸರಿ, ನಾವೀಗ ಕಟ್ಟಡವನ್ನ ಗುರುತಿಸಿದ್ವಿ, ಓಕೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಎಲ್ಲಾ ಬಿಲ್ಡಿಂಗ್ಗಳನ್ನು ಒಂದೇ ರೀತಿ ನೋಡೋಕ್ಕಾಗಲ್ಲ. ಇಲ್ಲಿದಾನ್ ಜನಗಣತಿ ಮನೆ ಅನ್ನೋ ಒಂದು ಹೊಸ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋದು. ಇದು ಇಡೀ ಕೌಂಟಿಂಗ್ ಪ್ರಾಸೆಸ್ನ ಫೌಂಡೇಶನ್ ಇದ್ಹಾಗೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್. ಇಡೀ ಬಿಲ್ಡಿಂಗ್ ಒಂದೇ ಅಲ್ವಾ? ಆದ್ರೆ ಅದ್ರೊಳಗಿರೋ ಪ್ರತಿಯೊಂದು ಫ್ಲ್ಯಾಟನ್ನು ಒಂದು ಸಪರೇಟ್ ಜನಗಣತಿ ಮನೆ ಅಂತ ಕೌಂಟ್ ಮಾಡ್ತಾರೆ. ಅಂದ್ರೆ ಒಂದೇ ಬಿಲ್ಡಿಂಗ್ ಒಳಗಡೆ 10 ಜನಗಣತಿ ಮನೆಗಳು ಇರ್ಬೋದು. ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾದ್ರೆ ಒಂದು ಫ್ಲ್ಯಾಟ್ ಅನ್ನ ಸೆಪರೇಟ್ ಜನಗಣತಿ ಮನೆ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಒಂದೇ ಒಂದು ರೂಲ್ ಇದೆ. ಅದೇನಂದ್ರೆ, ಅದಕ್ಕೆ ಅಂತ ಒಂದು ಸೆಪರೇಟ್ ಮೇನ್ ಎಂಟ್ರೆನ್ಸ್ ಇರಬೇಕು. ಆ ಬಾಗಿಲು ನೇರವಾಗಿ ರೋಡಿಗೆ ಓಪನ್ ಆಗ್ಬೋದು, ಮೆಟ್ಲುಗಳಿಗೆ ಓಪನ್ ಆಗ್ಬೋದು, ಅಥವಾ ಒಂದು ಕಾಮನ್ ವರಾಂಡಕ್ಕೆ ಆದ್ರೂ ಓಪನ್ ಆಗ್ಬೋದು. ಈ ಒಂದೇ ಒಂದು ರೂಲ್ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಹಲವು ಸಣ್ಣ ಸಣ್ಣ ಯೂನಿಟ್ಗಳಾಗಿ ಡಿವೈಡ್ ಮಾಡುತ್ತೆ. ಇಲ್ಲಿಯವರೆಗೂ ನಾವು ಬರೀ ಗೋಡೆ, ಬಾಗಿಲು ಅಂತ ಮಾತಾಡಿದ್ವಿ. ಈಗ ಆ ಗೋಡೆಗಳ ಒಳಗೆ ವಾಸ ಮಾಡೋ ಜನರ ಕಡೆಗೆ ಗಮನ ಕೊಡೋಣ. ಸೆನ್ಸಸ್ ಒಂದು ಕುಟುಂಬವನ್ನ ಹೇಗೆ ನೋಡುತ್ತೆ? ಇಲ್ಲಿಂದ ನೋಡಿ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಸೆನ್ಸಸ್ ಪ್ರಕಾರ ಕುಟುಂಬ ಅಂದ್ರೆ ಯಾರು ಗೊತ್ತಾ? ಬ್ಲಡ್ ರಿಲೇಶನ್ಶಿಪ್ ಇರ್ಲೇಬೇಕು ಅಂತೇನೂ ಇಲ್ಲ. ಸಾಮಾನ್ಯವಾಗಿ ಒಂದೇ ಕಡೆ ವಾಸ ಮಾಡ್ತಾ, ಒಂದೇ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಕೊಂಡು ಊಟ ಮಾಡೋ ಯಾರ್ ಬೇಕಾದ್ರೂ ಒಂದೇ ಕುಟುಂಬ. ಹೌದು, ಕೇಳುದ್ ನಿಜ. ಇಲ್ಲಿ ಬ್ಲಡ್ ರಿಲೇಷನ್ಗಿಂತ ಕಾಮನ್ ಕಿಚನ್ನೇ ಜಾಸ್ತಿ ಮುಖ್ಯ. ಹೌದು, ಡಿಸೈಡಿಂಗ್ ಫ್ಯಾಕ್ಟರ್ ಅದೇ, ಕಾಮನ್ ಕಿಚನ್. ಒಂದೇ ಸೂರು, ಒಂದೇ ಮನೆ. ಆದ್ರೂ ಇಬ್ರು ಬೇರೆ ಬೇರೆ ಅಡಿಗೆ ಮಾಡ್ಕೊಂಡ್ರೆ ಅವರನ್ನ 2 ಬೇರೆ ಬೇರೆ ಕುಟುಂಬ ಅಂತಾನೆ ಲೆಕ್ಕ ಹಾಕ್ಲಾಗತ್ತೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ದೇಶದ ಜನರ ಲೈಫ್ ಸ್ಟೈಲ್ ಅನ್ನ ನಿಖರವಾಗಿ ರೆಕಾರ್ಡ್ ಮಾಡೋಕೆ ಇದು ತುಂಬಾನೇ ಅವಶ್ಯಕ. ನಾವನ್ಕೊಂಡ ಹಾಗೆ ಎಲ್ಲಾ ಕುಟುಂಬಗಳು ಒಂದೇ ತರ ಇರಲ್ಲ ಅಲ್ವಾ? ನಮ್ಮ ಸಮಾಜದ ಡೈವರ್ಸಿಟಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸೆನ್ಸಸ್ ಕುಟುಂಬಗಳನ್ನ 3 ಮುಖ್ಯ ಟೈಪ್ಸ್ ಆಗಿ ವಿಂಗಡಿಸುತ್ತೆ. ಈ ಕ್ಲಾಸಿಫಿಕೇಶನ್ ನಮ್ಮ ದೇಶದ ಸೋಷಿಯಲ್ ಪಿಕ್ಚರ್ ಅನ್ನ ಕ್ಲಿಯರ್ ಆಗಿ ಕೊಡುತ್ತೆ. ಆ 3 ಟೈಪ್ಸ್ ಯಾವುದು ಅಂದ್ರೆ, ಮೊದಲನೇದು ನಿಮ್ಮೆಲ್ಲರ ತರ ನಾರ್ಮಲ್ ಹೌಸ್ಹೋಲ್ಡ್ ಅಥವಾ ಸಾಮಾನ್ಯ ಕುಟುಂಬ. ಎರಡನೇದು ಹಾಸ್ಟೆಲ್, ಜೈಲುಗಳ ತರ ಇನ್ಸ್ಟಿಟ್ಯೂಷನಲ್ ಹೌಸ್ಹೋಲ್ಡ್ ಅಂದ್ರೆ ಸಂಸ್ಥಾರೂಪ ಕುಟುಂಬ. ಮತ್ತು ಮೂರನೇದು ಸೂರು ಇಲ್ಲದ ಹೌಸ್ಲೆಸ್ ಹೌಸ್ಹೋಲ್ಡ್ ಅಂದ್ರೆ ವಸತಿರಹಿತ ಕುಟುಂಬ.
ಬನ್ನಿ ಒಂದೊಂದರ ಬಗ್ಗೆನೂ ಡೀಟೇಲ್ ಆಗಿ ನೋಡೋಣ. ಈ ಟೇಬಲ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಒಂದೇ ಮನೆಯಲ್ಲಿದ್ದು ಒಂದೇ ಕಿಚನ್ ಶೇರ್ ಮಾಡಿದ್ರೆ ಅವರು ಸಿಂಗಲ್ ಹೌಸ್ ಹೋಲ್ಡ್. ಅದೇ ಬೇರೆ ಬೇರೆ ಅಡಿಗೆ ಮಾಡ್ಕೊಂಡ್ರೆ ಅವರು ಸಪರೇಟ್ ಹೌಸ್ ಹೋಲ್ಡ್ಸ್. ಆದ್ರೆ ಇಲ್ಲೊಂದು ಸ್ಪೆಷಲ್ ರೂಲ್ ಇದೆ. ಬ್ಲಡ್ ರಿಲೇಟಿವ್ಸ್ ಆಗಿದ್ದು ಕೆಲ್ಸದ ಕಾರಣಕ್ಕೆ ಅಂದ್ರೆ ಶಿಫ್ಟ್ ವರ್ಕ್ ಅಂತ ಇಟ್ಕೊಳ್ಳಿ, ಅದಕ್ಕೆ ಬೇರೆ ಬೇರೆ ಟೈಮಲ್ಲಿ ಅಡಿಗೆ ಮಾಡ್ಕೊಂಡ್ರೆ ಅವರನ್ನ ಒಂದೇ ಕುಟುಂಬ ಅಂತಾನೆ ಟ್ರೀಟ್ ಮಾಡ್ತಾರೆ. ಇದು ಫ್ಯಾಮಿಲಿ ಬಾಂಡಿಂಗ್ಗೆ ಕೊಡೋ ಒಂದು ರೆಸ್ಪೆಕ್ಟ್. ಈಗ ಎರಡನೇ ಟೈಪ್ಗೆ ಬರೋಣ, ಇನ್ಸ್ಟಿಟ್ಯೂಷನಲ್ ಹೌಸ್ಹೋಲ್ಡ್. ಇಲ್ಲಿ ಬ್ಲಡ್ ರಿಲೇಶನ್ಶಿಪ್ ಇರೋದೇ ಇಲ್ಲ. ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಹಾಸ್ಟೆಲ್, ವೃದ್ಧಾಶ್ರಮ, ಇಲ್ಲಿ ಒಟ್ಟಿಗೆ ವಾಸ ಮಾಡೋ ಜನ ಒಂದೇ ಕಾಮನ್ ಕಿಚನ್ ಅಥವಾ ಮೆಸ್ಸಿಂದ ಊಟ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಯಾವುದು ಅಂದ್ರೆ ಇನ್ಸ್ಟಿಟ್ಯೂಷನ್ ಮತ್ತೆ ಅನ್ರಿಲೇಟೆಡ್ ಪರ್ಸನ್ಸ್, ಅಂದ್ರೆ ಸಂಬಂಧವಿಲ್ಲದ ವ್ಯಕ್ತಿಗಳು. ಉದಾಹರಣೆ ಬೇಕಾ? ಸ್ಟೂಡೆಂಟ್ ಹಾಸ್ಟೆಲ್, ಬೋರ್ಡಿಂಗ್ ಹೌಸ್, ಜೈಲುಗಳು, ಆಶ್ರಮಗಳು, ಓಲ್ಡ್ ಏಜ್ ಹೋಮ್ಸ್, ಆರ್ಫನೇಜ್. ಅಷ್ಟೇ ಅಲ್ಲ, ಹೋಟೆಲ್ಗಳಲ್ಲಿ ಲಾಂಗ್ ಟರ್ಮ್ ಆಗಿ ಉಳಿದುಕೊಂಡಿರೋರು ಇವರೆಲ್ಲರೂ ಇನ್ಸ್ಟಿಟ್ಯೂಷನಲ್ ಹೌಸ್ಹೋಲ್ಡ್ ಕ್ಯಾಟಗರಿಗೆ ಬರ್ತಾರೆ. ರಿಜಿಸ್ಟರ್ಡ್ ಪೇಯಿಂಗ್ ಗೆಸ್ಟ್ ಅಂದ್ರೆ ಪಿಜಿ ಮನೆಗಳು ಕೂಡ ಇದೇ ಲಿಸ್ಟ್ನಲ್ಲಿವೆ. ಮತ್ತು ಕೊನೆಗೆ ತಂಬಾನೆ ಇಂಪಾರ್ಟೆಂಟ್ ಆದ ಕ್ಯಾಟಗರಿ ವಸತಿರಹಿತ ಕುಟುಂಬಗಳು ಅಂದ್ರೆ ಹೌಸ್ಲೆಸ್ ಹೌಸ್ಹೋಲ್ಡ್ಸ್. ಇವರು ಯಾವುದೇ ಬಿಲ್ಡಿಂಗ್ ಅಥವಾ ಜನಗಣತಿ ಮನೆಯಲ್ಲಿ ವಾಸ ಮಾಡಲ್ಲ. ನಮ್ಮ ಜೊತೆಗಾರರೇ ರಸ್ತೆ ಬದಿಗಳಲ್ಲಿ, ಪೈಪ್ಗಳ ಒಳಗೆ, ಫ್ಲೈಓವರ್ಗಳ ಕೆಳಗೆ, ದೇವಸ್ಥಾನದ ಆವರಣದಂತಹ ಓಪನ್ ಜಾಗಗಳಲ್ಲಿ ಬದುಕ್ತಾರೆ. ಇವರನ್ನೂ ಕೂಡ ಕೌಂಟ್ ಮಾಡೋದು ಸೆನ್ಸಸ್ನ ಒಂದು ದೊಡ್ಡ ಜವಾಬ್ದಾರಿ. ಯಾರೊಬ್ಬರೂ ಈ ಎಣಿಕೆಯಿಂದ ಹೊರಗೆ ಉಳಿಬಾರ್ದು ಅನ್ನೋದೇ ಇದರ ಉದ್ದೇಶ. ಸರಿ, ಇಲ್ಲಿವರೆಗೂ ನಾವು ಬಿಲ್ಡಿಂಗ್, ಮನೆ, ಕುಟುಂಬ ಅಂತ ಇಷ್ಟೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ನೋಡಿದ್ವಿ. ಅನ್ಸಿರ್ಬೋದು, ಯಾಕಪ್ಪ ಇಷ್ಟೆಲ್ಲ ತಲೆನೋವು ಅಂತ. ಈ ಸಣ್ಣ ಸಣ್ಣ ಡೀಟೇಲ್ಸ್ ಹಿಂದಿರೋ ದೊಡ್ಡ ಉದ್ದೇಶವಾದ್ರೂ ಏನು? ಆನ್ಸರ್ ಒಂದೇ, ನಂಬರ್ 1. ಈ ಎಲ್ಲಾ ರೂಲ್ಸ್ ಇರೋದಕ್ಕೆ ಒಂದೇ ಒಂದು ಗೋಲ್: ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಕ್ಸಾಕ್ಟ್ ಆಗಿ ಒಂದೇ ಸಲ ಕೌಂಟ್ ಮಾಡೋದು. ಯಾರೂ ಮಿಸ್ ಆಗ್ಬಾರ್ದು, ಯಾರೂ ಡಬಲ್ ಕೌಂಟ್ ಆಗ್ಬಾರ್ದು. ಇದೇ ನೋಡಿ ಜನಗಣತಿಯ ಮೂಲಮಂತ್ರ. ಈ ಪಕ್ಕಾ ಡೆಫಿನಿಷನ್ಸ್ಗಳೇ ನಮ್ಮ ದೇಶದ ಅಭಿವೃದ್ಧಿಯ ಫೌಂಡೇಶನ್. ಇದೇ ಡೇಟಾ ಇಟ್ಕೊಂಡು ಸರ್ಕಾರಗಳು ನಮಗೋಸ್ಕರ ಸ್ಕೂಲ್ಗಳನ್ನ, ಹಾಸ್ಪಿಟಲ್ಗಳನ್ನ ಕಟ್ಟೋದು, ಹೊಸ ಹೊಸ ಸ್ಕೀಮ್ಗಳನ್ನ ತರೋದು, ರಿಸರ್ಚರ್ಗಳು ನಮ್ಮ ಸಮಾಜ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ಇಲ್ಲಿ ಕೌಂಟ್ ಆಗೋ ಪ್ರತಿಯೊಂದು ನಂಬರ್ಗೂ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋ ಶಕ್ತಿ ಇದೆ. ಕೊನೆಯದಾಗಿ ಒಂದು ಪ್ರಶ್ನೆ: ಒಂದು ದೇಶ ತನ್ನ ಜನರನ್ನ ಕೌಂಟ್ ಮಾಡೋಕೆ ಬಳಸೋ ಈ ಮೆಥಡ್ಗಳು ಅಂದ್ರೆ ಕುಟುಂಬವನ್ನ ಅಡ್ಗೆಮನೆಗೆ ಲಿಂಕ್ ಮಾಡೋದು, ಮನೆಯನ್ನ ಮೇನ್ ಡೋರ್ಗೆ ಲಿಂಕ್ ಮಾಡೋದು, ಎಲ್ಲ ನಮ್ಮ ಸಮಾಜದ ವ್ಯಾಲ್ಯೂಸ್ ಬಗ್ಗೆ, ನಮ್ಮ ಪ್ರಯಾರಿಟೀಸ್ ಬಗ್ಗೆ ನಮಗೇನ್ ಹೇಳತ್ತೆ ಅಂತ ಅನ್ಸುತ್ತೆ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ.